ಹಾಸನದಲ್ಲಿ ವಿಕ್ರಾಂತ್ ಆನೆಯನ್ನ ಸೆರೆ ಹಿಡಿದಿದ್ದು ಹೇಗೆ? ಸೆರೆ ಹಿಡಿಯುವ ರೋಚಕ ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ? ಆನೆಗೆ ಡಾಟ್ ಮಾಡೋ ವಿಡಿಯೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಕಳೆದ ಹಲವಾರು ದಿನಗಳಿಂದ ETF ಸಿಬ್ಬಂದಿಗೆ ಆಟ ಮಾಡಿಸ್ತಾ ಇತ್ತು. ಸೆರೆ ಹಿಡಿಯಲು ಹೋದಂತ ಸಿಬ್ಬಂದಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇತ್ತು. ಅನೇಕ ಅಟ್ಯಾಕ್ಗಳ ಮಧ್ಯೆಯೂ ಕೂಡ ಆನೆಯಿಂದ ಪಾರಾಗಿದ್ರು ಸಿಬ್ಬಂದಿ, ಜೀವ ಉಳಿಸಿಕೊಂಡಿದ್ರು. ಇಂಥ ಪುಂಡಾನೆಯನ್ನ ಮಟ್ಟ ಹಾಕೋಕೆ, ಇಂಥ ಪುಂಡಾನೆಯನ್ನ ಸೆರೆ ಹಿಡಿಯೋದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಅಂತೂ ಇಂತೂ ಸೆರೆ ಹಿಡಿಯಲಾಗಿದೆ. ಒಂದೇ ಗನ್ನು, ಒಬ್ಬರೇ ಡಾಕ್ಟ್ರು, ಒಂದೇ ಡಾಟ್ಗೆ ಕೆಡ್ಡಾಗಿ ಬಿದ್ದಿದೆ ಆನೆ. ಈ ಸಾಕಾನೆಗಳನ್ನು ದೂರ ಬಿಟ್ಟು ಪುಂಡಾನೆಗೆ ಡಾಟ್ ಮಾಡಿದ್ರು ವೈದ್ಯ. ಸೊ ಹೀಗಾಗಿ ಡಾಟ್ ಮಾಡಿದ್ದಂಥ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದಂಥ ಕಾಡಾನೆ ವಿಕ್ರಾಂತ್ ಡಾಟ್ ಮಾಡಿದ ನಂತರ 5 ಕಿಲೋಮೀಟರ್ ದೂರ ಓಡಿ ಹೋಗಿತ್ತು. ಪುಂಡಾನೆ ವಿಕ್ರಾಂತ್ ಕಳೆದ 3 ದಿನಗಳಿಂದ ಚಳ್ಳೆ ಹಣ್ಣು ತಿನ್ನಿಸ್ತಾ ಇತ್ತು. ಕೊನೆಗೂ ಕೂಡ ಡಾಟ್ ಮಾಡಿದ್ರು. ಏನಾಗುತ್ತೆ, ಅರವಳಿಕೆ ಮದ್ದು ಅಂತ ಹೇಳ್ತೀವಿ. ಇವರ ETF ಗುರಿಯಾಗಿಸಿಕೊಂಡು ಅರವಳಿಕೆ ಮದ್ದನ್ನು ಫೈರ್ ಮಾಡ್ತಾರೆ. ಅದು ಹೋಗಿ ಆನೆಗೆ ಚುಚ್ಕೊಳ್ಳುತ್ತೆ. ಅರವಳಿಕೆ ಮದ್ದು ಆ ಆನೆಗೆ ಸಕ್ಸಸ್ಫುಲ್ ಆಗಿ ಡಾಟ್ ಆದರೆ, ಚುಚ್ಕೊಂಡ್ರೆ ಆನೆ ಆ ಅರವಳಿಕೆ ಮದ್ದಿಗೆ ಪ್ರಜ್ಞೆ ತಪ್ಪೋಕೆ ಸುಮಾರು ಟೈಮ್ ತಗೊಳುತ್ತೆ. ಆ ಟೈಮಿನಲ್ಲಿ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಡುತ್ತೆ. ಈಗ ನಮ್ಮ ಮನುಷ್ಯರಿಗಾದರೆ ಅನಸ್ತೇಷಿಯಾ ಕೊಡ್ತಾರೆ, ಅರವಳಿಕೆ ಮದ್ದು ಕೊಡ್ತಾರೆ. ಅನಸ್ತೇಷಿಯಾ ತೆಗೆದುಕೊಂಡ ತಕ್ಷಣ ಬಟ್ ಆನೆಯ ಕೆಪಾಸಿಟಿ ಭಾಳ ದೊಡ್ಡದು. ಸೊ ಹೀಗಾಗಿ ಅರವಳಿಕೆ ಮದ್ದನ್ನು ಕೊಟ್ಟ ನಂತರದಲ್ಲಿ ಆ ಮದ್ದು ಆ ಇಡೀ ಆನೆಯ ದೇಹಕ್ಕೆ ತಾಕಿ ಅದರ ಪರಿಣಾಮ ಆಗಬೇಕು ಅಂತ ಹೇಳಿದ್ರೆ ಸುಮಾರು ತೆಗೆದುಕೊಳ್ಳುತ್ತೆ. ಅಷ್ಟಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿದೆ. ಆಮೇಲೆ ಅದು ಕೆಡ್ಡಾಗಿ ಬಿದ್ದಿದೆ. ಆನಂತರ ಸಾಕಾನೆಗಳನ್ನು ತೆಗೆದುಕೊಂಡು ಆನೆಯನ್ನು ಪುಷ್ ಮಾಡ್ಕೊಂಡು ಬಂದಿದ್ದಾರೆ. ಈ ಆನೆಯನ್ನು ಹಿಡಿಬೇಕು ಅಂತ ಹೇಳಿದ್ರೆ ಈ ಸಿಬ್ಬಂದಿ ಪಟ್ಟಿರುವಂಥ ಶ್ರಮ ಅಷ್ಟಿಷ್ಟಲ್ಲ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೆಹಳ್ಳಿ ಆನೆ ಸಂಚಾರ ಮಾಡ್ತಾ ಇತ್ತು. ಅರೆಹಳ್ಳಿ ಭಾಗದಲ್ಲಿ ಸಾಕಷ್ಟು ಪುಂಡಾಟಿಕೆಯನ್ನು ಮೆರಿತಾ ಇತ್ತು. ಬಟ್ ಕೊನೆಗೂ ಕೂಡ ಈ ಪುಂಡಾಟಿಕೆಯ ಆನೆಯನ್ನು ಸಲೀಸಾಗಿ ಸುಲಭವಾಗಿ ಸೆರೆ ಹಿಡಿದಿದ್ದ. ಗಾಡಿ ಮುಂದೆ ಬರಲಿ. ಸೂರ್ಯ ಹಂಗೆ ನಮ್ಮ ಕಡೆ ಬನ್ನಿ. ಸೂರ್ಯ ನಮ್ಮ ಕಡೆ ಬನ್ನಿ. ಜೀಪು ಸ್ಟಾರ್ಟ್ ಅಲ್ಲಿ